ಒಂದು ಕಡೆ ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಸೃಷ್ಟಿಸ್ತಾ ಇದ್ರೆ ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ನಾಯಕರುಗಳು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡ್ತಾ ಇದೆ. ಹನಿ ಟ್ರ್ಯಾಪ್ ಬಗ್ಗೆ ಇವತ್ತಲ್ಲ ನಾಳೆ ತನಿಖೆ ಆಗುತ್ತೆ. ರಾಜಣ್ಣ ಗುರುವಾರ ದೂರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಚೀಟಿಯಲ್ಲಿ ಅದೇ ಇತ್ತು ಅಂತ ಏನ್ ಗ್ಯಾರಂಟಿ? ಉದ್ದೇಶಪೂರ್ವಕವಾಗಿ ಬಿಜೆಪಿಯವರು ಈ ವಿಷಯವನ್ನ ಎಳೆತಂದ್ರು. 222 ಶಾಸಕರು ಹನಿ ಟ್ರ್ಯಾಪ್ನಲ್ಲಿದ್ದಾರೆ ಅನ್ನೋದು ಮುಜುಗರದ ವಿಚಾರ. ಬೆಂಗಳೂರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪಕ್ಷದ ಸಚಿವರೇ ಮಾಡಿರುವಂತಹ ಆ ಹನಿ ಟ್ರ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದು ಹೀಗೆ. 2 ವರ್ಷದಿಂದ ಯಾರಿಗೆ ಭೇಟಿ ಆಗ್ತಾರೆ, ಯಾರು ಚೀಟಿ ಬರೆದು ಕೊಡ್ತಾರೆ, ಅದೆಲ್ಲ ಹೈಕಮಾಂಡ್ ನೋಡುತ್ತಾ ಹೇಳಿ? ಹೈಕಮಾಂಡ್ ನಿಯಂತ್ರಣ ಮಾಡೋಕ್ಕಾಗ್ತದ? ಅವೆಲ್ಲ ಯಾರ್ಯಾರು ಏನೇನು ಅಂದರೆ ನಾನು ಇನ್ಕ್ಲೂಡೆಡ್ ಇಲ್ವೇನ್ರಿ ಅದರಲ್ಲಿ? ಇಲ್ಲ, ಅಂದರೆ ನಾನು ಇನ್ಕ್ಲೂಡೆಡಾ? ಏನು ನೋಡಿ, ಹಿಂಗೆ ಬಾಲ್ಯಶಾಹಿ ಹೇಳಿಕೆ ಕೊಡೋದ್ರಿಂದ ಜನರ ನಂಬಿಕೆಯನ್ನು ನಾವೇ ಕಳ್ಕೊಳ್ತಾ ಇದ್ದೀವಿ. ನಮ್ಮ ಮೇಲೆ ನಾವೇ ಹಿಂಗೆ ಕೆಸರು ಹಾಕ್ಕೊಂಡಿದ್ರೆ ಯಾರ್ರೀ ಜನ ನಂಬ್ತಾರೆ? ಅದಕ್ಕೆ ಪಬ್ಲಿಕ್, ನೀವು ನಮ್ಮ ಯುವ ಪೀಳಿ ಕೇಳಿ, ಏನಾಗಬೇಕಪ್ಪ ಅಂದರೆ ಆಫೀಸರ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತಾರೆ. ರಾಜಕಾರಣಿ ಆಗಬೇಕಂತ ಯಾರು ಹೇಳ್ತಾರೆ ಹೇಳಿ? ಇಂಥ ಹೇಳಿಕೆಗಳಿಂದನೇ ಆಗ್ತಾ ಇರೋದು ಇವೆಲ್ಲನೂ. CBI ಅವರೇ ಭಾಳ ಸ್ಪಷ್ಟವಾಗಿ 1.5-2 ವರ್ಷದಿಂದ ಇದೆ, ಯಾವುದೇ ಕೇಸ್ ನಮಗೆ ಕೊಡಬೇಡಿ, ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ನೀವೇನಾದರೂ ನಮ್ಮ ಕೇಸ್ ಕೊಟ್ಟರೆ ನಿಮ್ಮ ಸಿಬ್ಬಂದಿಗಳನ್ನೇ ನಮ್ಗೆ ಕೊಡಿ ಅಂತಲೇ CBI ಅವರು ಹೇಳಿರೋದು. ನಾವೇ ತನಿಖೆ ಮಾಡ್ತಾ ಇದ್ದೀವಲ್ಲ ಈಗ. ಅವ್ರು ಬಂದರೂ ಅಷ್ಟೇ, ನಾವು ತನಿಖೆ ಮಾಡಿದ್ರು ಅಷ್ಟೇ, ನಮ್ಮ ಸಿಬ್ಬಂದಿಗಳನ್ನೇ ನಾವು ಉಪಯೋಗ ಮಾಡಬೇಕು. ನೋಡಿ, ಏನಿದ್ರು ಕಂಪ್ಲೇಂಟ್ ಕೊಟ್ಟರೆ ಆಗುತ್ತೆ ಅಲ್ವಾ? ಈಗೆಲ್ಲನೂ ಮಾಧ್ಯಮದ ಮೇಲೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನಾವು ಈ ತನಿಖೆ ಮಾಡೋಕ್ಕಾಗಲ್ಲ. ಸದನದಲ್ಲಿ ಒಂದು ಹೇಳಿಕೆ ಒಬ್ಬರು ಶಾಸಕರು ಕೊಟ್ಟಿದ್ದಾರೆ, ಅದು ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ಪಕ್ಷದವ್ರು ಇರ್ಬೋದು. ಕಂಪ್ಲೇಂಟ್ ಆಧಾರಿತವಾಗಿ ನಾವು ಮಾಡಬೇಕಲ್ವಾ?